ಸುದ್ದಿ ನಿಖರ ಮಾಹಿತಿಗಳಿಗಾಗಿ BBTV ಕನ್ನಡ ಚಾನೆಲ್ ಅನ್ನು ಕೂಡಲೇ ಸಬ್ಸ್ಕ್ರೈಬ್ ಆಗಿ, ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಎಲ್ಲರಿಗೂ ನಮಸ್ಕಾರ. ಹಾಗೆ ವಿಶ್ವ ಮಹಿಳಾ ದಿನಾಚರಣೆಯ ಅಂಗವಾಗಿ ಎಲ್ಲ ಮಹಿಳಾ ಸಹೋದರಿಯರಿಗೆ ಶುಭಾಶಯಗಳು. ನನ್ನ ಕವನದ ಶೀರ್ಷಿಕೆ ಇವರ ಮಧ್ಯೆ ನಾವು. ತಾನೇ ಹಣದ ಕೂಸ ಕಸದ ತೊಟ್ಟಿಗೆ ಎಸೆವ ತಾಯಂದಿರ ಮಧ್ಯೆ ನಾವು. ಹೆತ್ತು ಸಲಹಿಂದ ತಂದೆ ತಾಯಿಗಳ ವೃದ್ಧಾಶ್ರಮದಲ್ಲಿ ಬಿಟ್ಟು ಸಾಕುವವರ ಮಧ್ಯೆ ನಾವು. ತಿನ್ನುವ ಅನ್ನವನ್ನೇ ಕಲಬೆರಕೆ ಮಾಡಿ ಹಣ ಮಾಡುವವರ ಮಧ್ಯೆ ನಾವು. ರೈತರ ಹೆಸರೇಳಿಕೊಂಡು ರೈತರನ್ನೇ ಶೋಷಿಸುವವರ ಮಧ್ಯೆ ನಾವು. ಹಣವಂತರ ಪರ ನ್ಯಾಯ ನೀಡುವ ನ್ಯಾಯಾಲಯಗಳ ಮಧ್ಯೆ ನಾವು. ಧಾರ್ಮಿಕ ಗ್ರಂಥಗಳನ್ನು ಅರಿಯದೆ ಧರ್ಮವೇ ಕುರುಡು ಎಂಬ ಜ್ಞಾನ ಕುರುಡರ ಮಧ್ಯೆ ನಾವು. ಮರಳು ಭೂ ಮಾಫಿಯಾಗಳ ಕೈಯಲ್ಲಿ ಸಿಲುಕಿ ಮಿಲಿ ಒದ್ದಾಡುತ್ತಿರುವ ದುಷ್ಟ ಭ್ರಷ್ಟ ರಾಜಕಾರಣಿಗಳ ಮಧ್ಯೆ ನಾವು. ಆಸ್ತಿ ಹಣ ನರನಾಣ್ಯಗಳ ಪಾಲುದಾರಿಕೆಗಾಗಿ ಅಣ್ಣ ತಮ್ಮ ಅಣ್ಣನನ್ನು ಕೊಲ್ಲುವವರ ಮಧ್ಯೆ ನಾವು. ಇಂತಹವರ ಮಧ್ಯೆ ಬದುಕುವುದು ಹೇಗೆ? ಇಂತಹವರ ಮಧ್ಯೆ ಬದುಕುವುದು ಹೇಗೆ? ನಮ್ಮ ಬದುಕೆಂದರೆ ಹೀಗೇನಾ? ಧನ್ಯವಾದಗಳು ಸರ್. ಹೇಳಿದಾಗೆ ಇವರುಗಳ ಮತ್ತೆ ನಾವು ಹೇಗೆ ಬದುಕಬೇಕು? ಬದುಕು ಬಹಳ ಕಷ್ಟ ಅಂತ ಇದೆ. ನಮ್ಮ ಸಂಸ್ಕಾರ, ನಮ್ಮ ಕನ್ನಡ ನಾಡು, ಕಪ್ಪು ನಾಡು, ರೀತಿ ನೀತಿಗಳಿಗೆ, ಕಲಿತೆ ಗಾಂಭೀರ್ಯಗಳಿಗೆ, ಸಂಸ್ಕೃತಿ ಸಂಸ್ಕಾರಕ್ಕೆ ಹೆಸರಾಗಿರುವಂತಹ ನಾಡು. ನಮ್ಮ ನಾಡಲ್ಲಿ ಈ ತರ ಎಲ್ಲ ಶುರುವಾಗಿದೆ. ಇದರ ಪರ್ಸೆಂಟೇಜ್ ಇನ್ಕ್ರೀಸ್ ಆಗ್ತಾ ಇದೆ, ಜಾಸ್ತಿ ಆಗ್ತಾ ಇದೆ ಅಂದ್ರೆ ಬಹುಶಃ ಎಲ್ಲೋ ನಾವು ಒಂದ್ ಕಡೆ ಫೇಲ್ ಮಾಡ್ತಾ ಇದೀವಿ ಅನ್ಸುತ್ತೆ. ನಮ್ಗೆಲ್ಲರಿಗೂ ಆಸ್ತಿ ಲೆಕ್ಕಾಚಾರವನ್ನ ಕೊಡ್ತೇವೆ, ಮನೆ ಲೆಕ್ಕಾಚಾರವನ್ನ ಕೊಡ್ತೇವೆ. ಮನೆ ಇಷ್ಟು ಅಳ್ತಾ ಇದೆ, ಆಸ್ತಿ ಅಷ್ಟು ಅಳ್ತಾ ಇದೆ, ಇಷ್ಟು ಗಿಡ ಇಲ್ಲಿದೆ, ಅಷ್ಟು ತೆಂಗಿನ ಮರ ಇದೆ, ಇಲ್ಲಿ ಇಷ್ಟು ತೋಟ ಇದೆ, ಇದು ಹೀಗ್ ನೋಡ್ಕೋಬೇಕು, ಹಾಗೆ ನೋಡ್ಕೋಬೇಕು ಅಂತ ಹೇಳ್ತೀವಿ. ಆದ್ರೆ ನಾವು ಎಷ್ಟು ಜನ ನಮ್ಮ ಮುಂದಿನ ಪೀಳಿಗೆಗೆ ಸಂಸ್ಕಾರದ ಲೆಕ್ಕವನ್ನ ಕೊಡ್ತಾ ಇದ್ದೇವೆ? ಅದನ್ನ ನಾವೆಲ್ಲ ಪರಿಸರಿಸಬೇಕಾಗಿದೆ. ಜವಾಬ್ದಾರಿಗಳನ್ನ ಒತ್ತು ಸಾಗಬೇಕಾಗಿದೆ. ಇವರೆಲ್ಲರ ಮಧ್ಯೆ ನಾವು ಬದುಕಬೇಕು ಅಂದ್ರೆ ಇವರೆಲ್ಲರನ್ನ ನಾವು ಕಡಿಮೆ ಮಾಡ್ಬೇಕು ಅಂತ ಅಂದ್ರೆ ನಾವು ಸಂಸ್ಕಾರದ ಸಂಸ್ಕೃತಿಯ ಲೆಕ್ಕಾಚಾರವನ್ನ ನಮ್ಮ ಮಕ್ಕಳಿಗೆ ಕೊಡ್ಬೇಕು. ದಯಮಾಡಿ ನಾವೆಲ್ಲರೂ ಪ್ರತಿಜ್ಞೆ ಮಾಡೋಣ, ಇವತ್ತು ಸಂಸ್ಕಾರದ ಲೆಕ್ಕಾಚಾರವನ್ನ ನಾವು ಕೊಡೋಣ ನಮ್ಮ ಮಕ್ಕಳಿಗೆ. ನಮ್ಮಲ್ಲಿ ಏನು ಬೆಳೆಸ್ಕೋಬೇಕು, ಯಾವ ವಿನಯ ಬೆಳಿಬೇಕು, ಯಾವ ಸಂಸ್ಕಾರ ಬೆಳಿಬೇಕು, ಯಾವ ಸಂಸ್ಕೃತಿ ಬೆಳಿಬೇಕು, ಯಾರು ಯಾವ್ದನ್ನ ಕಲಿಬೇಕು, ಯಾವ್ದನ್ನ ಕಲಿತಾ ಇಲ್ಲ ಅದನ್ನ ಮಕ್ಕಳಿಗೆ ನಾವು ತಿಳಿಸ್ಕೊಡ್ಬೇಕು. ಹಾಗಾಗಿ ಇದರ ಅರ್ಥವನ್ನ ನಾವೆಲ್ಲರೂ ಅರ್ಥೈಸ್ಕೊಳ್ಳೋಣ ಅಂತ ಭಾವಿಸ್ಕೊಳ್ತಾ ಮುಂದಿನ ಕವಿಗಳನ್ನ ಬರ್ಮಾಡ್ಕೊಳ್ತಾ ಇದ್ದಾರೆ. ಡಾಕ್ಟರ್ ಶಿವಕುಮಾರ್ ಲಾ ಸೂರ್ಯವಂಶಾರ್ ಅವರು. ಅವರ ಕವಿತೆ ಬದುಕಿಗೆ ಬೆಳೆಯುತ್ತೆ ಇರುತ್ತೆ. ಕವನದ ಶೀರ್ಷಿಕೆ ಬದುಕಿಗ ಒಳದೇ. ಹೆಣ್ಣಿನಿಂದ ಅರಿವಿನೊಳಗೆ ಬಿತ್ತಿ ಬೆಳೆಯಿತು ಸಂಸ್ಕೃತಿ. ಹೆಣ್ಣಿನಿಂದ ಅರಿವಿನೊಳಗೆ ಬಿತ್ತಿ ಬೆಳೆಯಿತು ಸಂಸ್ಕೃತಿ. ಅರಳಿ ನಿಂತು ದೇಹದೊಳಗೆ ಜ್ಞಾನಕ್ಕೆ ಒಳದೇ. ಅರಳು ಸಿರಿಗೆ ಬೆರಳು ಕೊಟ್ಟು ಬೆಳಕುವಂತೆ ಮಾಡುವ, ಅರಳು ಸಿರಿಗೆ ಬೆರಳು ಕೊಟ್ಟು ಬೆಳಕುವಂತೆ ಮಾಡುವ, ಅಳುವ ಮನಕ್ಕೆ ಪ್ರೀತಿ ಇಟ್ಟು ಹಳ್ಳಿ ಮನದ ದುಃಖ. ಕನಸಿಗೊಂದು ಬಣ್ಣ ಹಚ್ಚಿ ಬಾನಿನಂಗಳ ತೋರುತ್ತ, ಕನಸಿಗೊಂದು ಬಣ್ಣ ಹಚ್ಚಿ ಬಾನಿನಂಗಳ ತೋರುತ್ತ, ಕಲ್ಪನೆಯ ಲೋಕ ಮಾಡಿ ಬಾನಿನ ಕಲಕ್ಕೆ ಚಿಗಿಯುತ್ತಾನೆ. ಬದುಕೋ ಬಂಡೆಗೆ ದಾರಿ ತೋರುತ್ತಾ ಭರತನಾರಿ ದೇವರ, ಬದುಕೋ ಬಂಡೆಗೆ ದಾರಿ ತೋರುತ್ತಾ ಭರತನಾರಿ ದೇವರ, ಒಳಿತು ಕೆಡುಕು ಮನಕ್ಕೆ ತಿಳಿಸಿ ಜಗವ ಬೆಳಕು ಆದೇಶ. ತಿದ್ದಿತೀವಿ ಬುದ್ಧಿ ನೀಡಲು ನಾರಿ ಜಗದ ಕಣ್ಣು, ತಿದ್ದಿತೀವಿ ಬುದ್ಧಿ ನೀಡಲು ನಾರಿ ಜಗದ ಕಣ್ಣು.
ಯುದ್ಧದೊಳಗೆ ಎದ್ದು ಬರಲು ಎತ್ತಿಕೊಟ್ಟ ಅರುಣ್. ಧನ್ಯವಾದ. ಧನ್ಯವಾದಗಳು ಸರ್. ಹೆಣ್ಣಿನ ಗುಣಗಳನ್ನ ಕವಿತೆಯ ಮೂಲಕ ನಮ್ಮ ಮುಂದೆ ಇದ್ದಂತಹ ಶ್ರೀಗಳಿಗೆ ಧನ್ಯವಾದಗಳು. ಈಗ ಮುಂದಿನ ಕವಿಗಳು ಶ್ರೀಮತಿ ಕವಿಯತ್ರಿ ಶ್ರೀಮತಿ ಮಮತಾ KS. ಕವಿತೆ ಆಂತರ್ಯ ಸಂಭಾಷಣೆ. ನನ್ನ ಹೆಸರು ಮಮತಾ KS. ನನ್ನ ಕವನದ ಶೀರ್ಷಿಕೆ ಆಂತರ್ಯ ಸಂಭಾಷಣೆ. ರಂಗನಾಯಕಿ ನಿಲೆಯ ಕಂಗೊಳಿಸುತ್ತಿರುವೊಂದು ಬಂಗಾರದ ಮನೆಯ ಕತೆ ಹೇಳು. ಅಂಗಡಿಯ ಮೊಗಸಿರಿಯು ತಿಂಗಳಿನ ಬೆಳಕಂತೆ ಮಂಗಳೆಯ ಮೌನದಲ್ಲಿ ರೆತಿ ಕೇಳು. ಅಕ್ಕರೆಯ ತೋರಿದಲ್ಲಿ ಮಕ್ಕಳಿಲ್ಲದವರಿಗೆ ತೆಕ್ಕೆಯಲ್ಲಿ ಹಾಲಕುಣಿ ಕಳಿಸಿಕೊಟ್ಟ ಕಕ್ಕುಲತೆ ಬಸಿರವರೆ ಸಕ್ಕರೆಯ ಗೊಂಬೆಯನ್ನು ಚೊಕ್ಕದಲ್ಲಿ ಸಲಹಿದರು ಬಂಧಿಸಿ ಹರೆಯಕ್ಕೆ ಬಂದವಗೆ ಗರಿಬಿಚ್ಚಿದ ಕನಸು ಗುರಿ ತಪ್ಪಿಸುವ ಹಠಕ್ಕೆ ಬಿದ್ದೆದ್ದವು. ಸರಿ ತಪ್ಪಿ ನಡಿಲಿಲ್ಲ, ಸೆರೆಸಿರಿಯು ಬೇಕಿಲ್ಲ, ಹರೆಹುಚ್ಚು ಮನವ ಕದ್ದಿದ್ದವು. ಇದು ಸುಖದ ಬಾಲ್ಯವನ್ನು ಜೊತೆಯಾಗಿ ಕಳೆದಿರುವ ನತದೃಷ್ಟ ಹಕ್ಕಿಯದು ಪಂಜರದಲ್ಲಿ ಅತಿಯಾದ ಬಯಕೆಯನ್ನು ಮಿತಭಾಷೆಯಲ್ಲಿ ಹಂಚಿ ಗತಿ ನೀನೆ ಎಂದಿರುವೆ ಸಂಕಟದಲ್ಲಿ. ನೀತಿಯನ್ನು ಅನುಸರಿಸುತ್ತ ಯಾತನೆಯ ನುಂಗುತ್ತಲಿ ಗೀತೆಯಲ್ಲಿ ವರ್ಣಿತೆನು ಮನದ ಬಯಕೆ. ಸೋತಿರುವ ಕಣ್ಗಳಲ್ಲಿ ಮಾತಿಗಂಗೆಯು ಹರಿದು ನೂತನ ವೇದಿಕೆಯು ತಾಪಜಳಕೆ. ಅವಕಾಶ ನಮ್ಮ ಆಂತರ್ಯದ ಸಂಭಾಷಣೆಯಿಂದ ಮಾಡಿದಂತಹ ಶ್ರೀಮತಿ ಮಮತಾ ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ ಮುಂದಿನ ಕವಿಗಳು ಶ್ರೀಯುತ ಮಂಜುನಾಥ್ ಮೊರಗೇರಿಯವರು. ಕವಿತೆ ಜಲಸಂಗಮ. ಎಲ್ರಿಗೂ ಬೆಳಗಿನ ವಂದನೆಗಳು. ಬೆಂಕಿಯ ಬೆಲೆ 21ನೇ ವಾರ್ಷಿಕೋತ್ಸವ ದಿನಾಚರಣೆಗೆ ಸಂಪಾದಕರಿಗೂ ಮತ್ತು ಸಿಬ್ಬಂದಿಗಳಿಗೆ ಶುಭಾಶಯ ಕೋರ್ತಾ ಈ ನನ್ನ ಜಲಸಂಗಮ ಅಂತಕ್ಕಂಥ ಒಂದು ಚಿತ್ರಕವನ. ಈ ಚಿತ್ರದ ಮೇಲೆ ಬರತಕ್ಕಂಥ ಒಂದು ಕವನ ಅದು. ಹಾಗಾಗಿ ಈ ಚಿತ್ರಕ್ಕೆ ಸಂಬಂಧಪಟ್ಟಂಗೆ ಈ ಕವನದ ಸಾರಾಂಶನ ಒಳಗೊಂಡಿದೆ. ಕವನದ ಶೀರ್ಷಿಕೆ ಜಲಸಂಗಮ. ಪ್ರಕೃತಿಯೊಳಗಿನ ನಿನ್ನ ಸೌಂದರ್ಯ ನೋಡುವ ಕಣ್ಣಿಗೆ ಬಲು ಚಂದ, ನೀಲಿ ಆಕಾಶ ಮೈ ತುಂಬಿದ ಚೆಲುವೆ, ಮುದ್ದು ಮೊಗದ ನಿನ್ನ ನೋಟ ಚಂದ, ತುಂಬಿದ ಕೊಡ ತುಳುಕಲಿಲ್ಲ, ಕಾಮನ ಬಿಲ್ಲಿನ ನಿನ್ನ ಸೊಂಟದಲ್ಲಿ, ನೀ ಕಟ್ಟಿದ ತುರುಬು ಜಗ್ಗಲಿಲ್ಲ, ನೀರು ತುಂಬಿದ ಭಾರ ಬಿಂದಿಗೆಯಲ್ಲಿ, ಬಾಯಾರಕ್ಕೆ ತುಸು ಜಲವ ಹರಸಿ, ಜಲಸಂಗಮ ಜರಿಯ ಬುಡಕಿ, ಪ್ರಕೃತಿಯ ಮಧ್ಯೆ ತುಂಬಿದ ನೀ ಗಡಿಗೆ, ಚೆಲ್ಲಲಿಲ್ಲ ಹನಿ ಜೀವ ಜಲಕ್ಕೆ, ನಿನ್ನ ಕೊರಳ ಹಾರ ಕಿವಿಯ ಓಲೆ, ಜಲುಕಲಿಲ್ಲ ತುಸು ಬೆವರ ಹನಿಗೆ, ಪರಿಸರವೇ ನಿನ್ನೊಳಗಿರಲು ಹಣೆಬೊಟ್ಟು ನೀವಿಟ್ಟು ಆ ಗಳಿಗೆ, ಧನ್ಯವಾದ. ನಮ್ಮಲ್ಲಿ ಹೆಣ್ಣನ್ನ ಬಹಳಷ್ಟು ಸುಂದರವಾಗಿ ಅವರಿಗೆ ಹೋಲಿಸ್ತಾವರು. ಅಂತಹ ಹೆಣ್ಣಿನ ಸೌಂದರ್ಯವನ್ನ ಅರ್ಥಪೂರ್ಣವಾಗಿ ಬಳಸಿದಂತಹ ಶ್ರೀಧರಿಗೆ ತುಂಬದಿಂದ ಧನ್ಯವಾದಗಳನ್ನ ಹೇಳ್ತಾ ಈಗ ಮುಂದಿನ ಕವಿಗಳನ್ನ ಬರ್ಮಾಡ್ಕೊಳ್ತಾ ಇದ್ದಾರೆ. ಶ್ರೀಯುತ ನಾರಾಯಣ ಸ್ವಾಮಿ ಅವರು ದಯಮಾಡಿ ವೇದಿಕೆಗೆ ಬರಬೇಕು. ಅವರ ಕವಿತೆ ನನ್ನಪ್ಪ ನನಗಿನ್ನೂ ಅರ್ಥವಾಗಲೇ ಇಲ್ಲ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ನಾರಾಯಣ ಮಾಡು. ನನ್ನ ಕವನದ ಶೀರ್ಷಿಕೆ ನನ್ನಪ್ಪ ನನಗಿನ್ನೂ ಅರ್ಥವಾಗಲೇ.
50 ಹತ್ತಿರವಾಗುತ್ತಿದ್ದರು. ನನ್ನೆತ್ತರಕ್ಕೆ ಮಕ್ಕಳು ಬೆಳೆದು ನಿಂತರು. ಬೆಳಗಾನೆದ್ದು ನನ್ನ ದಂಡಿಸುವ, ಪ್ರೀತಿಸುವ, ನನ್ನನ್ನು ಇನ್ನೂ ಮಗುವಿನಂತೆ ಕಾಣುವ ನನ್ನಪ್ಪ ನನಗಿನ್ನೂ ಅರ್ಥವಾಗಲೇ ಇಲ್ಲ. ನನ್ನೊಡಲ ಹಸಿವ ನೀಗಿಸಲು ತನ್ನೊಡಲ ಹಸಿವನೇ ಮರೆತು ವಯಸ್ಸು 75 ಆದರೂ ಹೊರದೊಳಗೆ ದುಡಿಯುವ ನನ್ನಪ್ಪನ ಶಕ್ತಿ ನನಗಿನ್ನೂ ಅರ್ಥವಾಗಲೇ ಇಲ್ಲ. ಅಕ್ಷರಗಳನ್ನ ಕಲಿಯಲಿಲ್ಲ, ಆದರೆ ಅಜ್ಞಾನಿಯಾಗಿ ಬದುಕಲಿಲ್ಲ. ದೇವರ ಗುಡಿಯ ಮುಂದೆ ಕೈಯನ್ನೊಡ್ಡಿ ಬೇಡಿದ್ದು ನಾನು ನೋಡಲೇ ಇಲ್ಲ. ತನ್ನೊಡಲ ಗುಡಿಗೆ ಅಕ್ಷರ ಕಲಿಸಿ, ತನ್ನೊಡಲ ಗುಡಿಗೆ ಅಕ್ಷರ ಕಲಿಸಿ ಹಸಿದವರ ಹೊಟ್ಟೆಯ ಮೇಲೆ ಒಡೆಯದೆ ಬದುಕೆಂದ ನನ್ನಪ್ಪ ನನಗಿನ್ನೂ ಅರ್ಥವಾಗಲೇ ಇಲ್ಲ. ಹಾಸಿಗೆಯ ಮೇಲಿನ ಧೂಳು ಕೊಡಗಿ ಮೈಟಿ ಎತ್ತಿಟ್ಟ ಕರಿ ಕಂಬಳಿಯ ನುಡಿಸಿ ಮೆತ್ತನೆಯ ದಿಂಬು ತಲೆ ಕೆಳಗಿಟ್ಟು ಅಟ್ಟಿಯೊಳಗೆ ಕಡ್ಡಿಯ ಚಾಪೆಯ ನಾಸಿ ಹರಿದ ಹದಿಕೆಯನ್ನುಂಟು ಚಳಿಗೆ ಮುದುಡಿ ಬೈಕೆಯನ್ನಿಟ್ಟು ನಿದ್ದೆ ಮಾಡುವ ನನ್ನಪ್ಪ ನನಗಿನ್ನೂ ಅರ್ಥವಾಗಲೇ ಇಲ್ಲ. ಬಿರು ಬಿಸಿಲಿಗೆ ಕಾದ ಕಬ್ಬಿಣದಂತೆ ಪಾದವನ್ನು ನೆಲವು ಸುಡುತ್ತಿದ್ದರು. ಬಿರು ಬಿಸಿಲಿಗೆ ಕಾದ ಕಬ್ಬಿಣದಂತೆ ಪಾದವನ್ನು ನೆಲವು ಸುಡುತ್ತಿದ್ದರು. ನನಗೆ ಬೂಟು ಕೊಡಿಸಿ ಬರಿಗಾಲಿನಲ್ಲಿ ನಡೆದವರು ನನ್ನಪ್ಪ. ನನಗೆ ಬೂಟು ಕೊಡಿಸಿ ಬರಿಗಾಲಿನಲ್ಲಿ ನಡೆದವರು ನನ್ನಪ್ಪ. ಯುಗಾಂತಿಗೊಂದು ಹೊಸ ಅಂಗಿಯನ್ನು ಕೊಡಿಸಿ ಕಣ್ಣಂಚಿನಲ್ಲಿ ಖುಷಿಯ ಪಟ್ಟು ಹರಿದ ಹಡಗು ಬಟ್ಟೆಯನ್ನುಟ್ಟು ಹಬ್ಬ ಮಾಡುತ್ತ ನನ್ನಪ್ಪ ನನಗಿನ್ನೂ ಅರ್ಥವಾಗಲೇ ಇಲ್ಲ. ಸೂರ್ಯ ಕಿರಣ ಭೂಮಿಯ ತಾಕುವ ಹೊತ್ತಿಗೆ ತಂಗಳು ಮುದ್ದೆಯನ್ನುಂಡು, ಸೂರ್ಯ ಕಿರಣ ಭೂಮಿಯ ತಾಕುವ ಹೊತ್ತಿಗೆ ತಂಗಳು ಮುದ್ದೆಯನ್ನುಂಡು ಒತ್ತಾರೆಯಿಂದ ಹೊತ್ತು ಉಳಿದುವ ತನಕ ಒಳಗೊಳಗೆ ದುಡಿಯುವ ನನ್ನಪ್ಪ ಮನೆ ಯಜಮಾನ ನಾನೆಂಬ ಹುಸಿ ದರ್ಪವ ತೋರುತ್ತಾ ಗದರಿಸುತ್ತಾ ದಂಡಿಸುತ್ತಾ ಬದುಕಿಗೆ ದಾರಿ ತೋರಿಸಿ ಈಗಲೂ ಸ್ವಾಭಿಮಾನಿಯಾಗಿ ಬದುಕುತ್ತಿರುವ ನನ್ನಪ್ಪನ ಮನಸ್ಸು ಕೊನೆಗೂ ಅರ್ಥವಾಗಲಿಲ್ಲ. ಈಗಲೂ ಸ್ವಾಭಿಮಾನಿಯಾಗಿ ಬದುಕುತ್ತಿರುವ ನನ್ನಪ್ಪನ ಮನಸ್ಸು ಕೊನೆಗೂ ಅರ್ಥವಾಗಲಿಲ್ಲ. ಅವಕಾಶಕ್ಕಾಗಿ ತನ್ನ ಅಪ್ಪನ ಬಗ್ಗೆ ಬಹಳ ಅರ್ಥಪೂರ್ಣವಾಗಿ ಮನದಾಳದ ಮಾತುಗಳನ್ನು ಹಂಚಿಕೊಂಡಂತ ಶ್ರೀಗಳಿಗೆ ಧನ್ಯವಾದಗಳನ್ನು ಹೇಳ್ತಾ ಎಲ್ಲರಿಗೂ ಬೆಳಗಿನ ಶುಭೋದಯ. ನನ್ನ ಕವನದ ಶೀರ್ಷಿಕೆ ಮಾರಿಕೊಂಡವಳು. ಮಾರಿಕೊಂಡವಳು. ಅವಳು ಮೊದಲೆಲ್ಲ ಹೀಗಿರಲೇ ಇಲ್ಲ. ಮಾನ ಮರ್ಯಾದೆಗೆ ಅಂಜುತ್ತಿದ್ದಳು, ಅಡುಕುತ್ತಿದ್ದಳು. ಗಂಡಸರ ನೆರಳು ಸೋಕಿದರೂ ಕೌಹಾರುತ್ತಿದ್ದಳು. ಯಾರದಾದರೂ ಕೈ ಸ್ಪರ್ಶಿಸಿದರೂ ಸಾಕು ಬೆವರಿ ಬೆಚ್ಚುತ್ತಿದ್ದಳು. ಅವಳು ಮೊದಲೆಲ್ಲ ಹೀಗಿರಲೇ ಇಲ್ಲ. ಕಾಲಕ್ರಮೇಣ ಬೆಳೆದು ದೊಡ್ಡವಳಾದಳು. ಅಪ್ಪನ ಕುಡಿತ, ಅಮ್ಮನ ನುಡಿತ ಹೊಟ್ಟೆ ತುಂಬಿಸದಾದವು. ಅಪ್ಪನ ಕುಡಿತ, ಅಮ್ಮನ ನುಡಿತ ಹೊಟ್ಟೆ ತುಂಬಿಸದಾದವು. ಸುತ್ತಲೂ ರಣಹದ್ದುಗಳು ಕೇಕೆ ಹಾಕಿ ನೆಲತೊಡಗಿದವು. ಸುಡು ನೆತ್ತಿಯ ಹಸಿದ ಹೊಟ್ಟೆಯ ಸಂಕಟ ಕೇಳುವವರಿಲ್ಲದೆ, ನಾನಾ ಅಜ್ಞಾನದ ಅರಿವಿಲ್ಲದೆ ಬದುಕು ಬಯಲಾಟವಾಯಿತು. ಹಸಿ ಮಾಂಸ ನೆತ್ತಲು ಗುಳ್ಳೆ ನರಿಗಳ ಕುತಂತ್ರ ಮೊದಲಾಯಿತು. ಈಗೀಗ ಕತ್ತಲಾದೊಡನೆ ಬೆತ್ತಲಾಗುತ್ತಾಳೆ ಅವಳು. ಸ್ವಾಭಿಮಾನವ ಕೊಂದು ವ್ಯಕ್ತಿತ್ವ ಹರಾಜಿಗಿಡುತ್ತಿದ್ದಾಳೆ. ಬಿಚ್ಚಿ ಬಿಚ್ಚಿ ಮೇಲೆರುಗುವ, ಕಚ್ಚಿ ಕಚ್ಚಿ ಪರಚುವ ಕ್ರೂರ ಮೃಗಗಳಿಗೆ ಮೈಯೊಡ್ಡಿ ನೋವಿನ ನಿಟ್ಟುಸಿರು ನುಗ್ಗುತ್ತಿದ್ದಾಳೆ. ಇಲ್ಲ, ಅವಳು ಹೀಗಿರಲೇ ಇಲ್ಲ. ಮಾನ ಮರ್ಯಾದೆಗೆ ಅಂಜುತ್ತಿದ್ದಳು, ಅಳುಕುತ್ತಿದ್ದಳು.
ಈಗ ತುತ್ತಿನ ಚೀಲ ತುಂಬಿಸಿಕೊಳ್ಳಬೇಕಿದೆ. ವಿಧಿ ಇಲ್ಲದೆ ಅವಳನ್ನೇ ಅವಳು ಮಾರಿಕೊಂಡು ವೃದ್ಧ ಅಪ್ಪ ಅಮ್ಮನ ಊರುಗೋಲಾಕಬೇಕಾಗಿದೆ. ಮಾರಿಕೊಂಡವಳು. ಶ್ರೀಮತಿ ಸರ್ವಮಂಗಳ ಜಯಗಾಂಧವರಿಗೆ ಧನ್ಯವಾದಗಳು. ಒಬ್ಬಳ ಹೆಣ್ಣು ಮಗಳು ತನ್ನ ಮನೆಗೋಸ್ಕರ ತನ್ನನ್ನ ತಾನೇ ಮಾಡಿಕೊಳ್ತಾಳೆ ಅನ್ನೋದಕ್ಕೆ ಒಂದು ಕವಿತೆಯನ್ನ ಸೃಷ್ಟಿ ಮಾಡಿ ವಾಚನ ಮಾಡಿದ ಶ್ರೀಮತಿಗೆ ಧನ್ಯವಾದಗಳನ್ನ ಹೇಳ್ತಾ ಶ್ರೀ ಕಡ್ತೇರವರು ಕವಿತೆ ಪರಿಚಲನೆ. ಕವನದ ಶೀರ್ಷಿಕೆ ಪರಿಚಲನೆ. ಕಿರುಬೆರಳಿಗೆ ಕಿರುಬೆರಳ ಜೋಡಿಸಿ ಎಲ್ಲವನ್ನು ನನ್ನಲ್ಲೇ ಪರಿಚಯಿಸಿದೆ. ನಿನ್ನ ಗೊತ್ತುಗಳೆಲ್ಲ ನನ್ನಲ್ಲಿ ಹರಿಯುತ್ತಿವೆ. ಕೆಂಪು, ಹಳದಿ, ಹಸಿರು, ವಿಧ ವಿಧವೂ ನೀ. ಬಿಕ್ಕಳಿಕೆಯೊಂದೇ ನೆಪವಲ್ಲ ನೆನಪಿಗೆ ಇನ್ನು ಸರಾಗ ಹರಿವು ಅನಿವಾರ್ಯ ಬೇಗ. ನಡುವೆ ಅಂತರವಿಲ್ಲ ಬರೀ ನಿರಂತರ ತಡೆರಹಿತ ಪ್ರಯಾಣ ಸಲ್ಲಿಸಲ್ಲ ಎಂದು. ನಿನ್ನೆಲ್ಲ ಯೋಚನೆ ನನ್ನದೂ ಕೂಡ ಈಗ ಸಣ್ಣ ಹನಿಗಳ ಒಳಗೆ ಸಾಗರದ ನೋಟ. ಅರಿವು ನಿಂತರೆ ಬಡಿತಕ್ಕೂ ತೊಂದರೆ ಬೇಗ. ಕೆಂಪೊಂದೇ ಇರಲಿ ಉಳಿದಿದ್ದೆಲ್ಲ ಬರೀ ಆಟ. ಒಂದರೊಳಗೊಂದಾಗಿ ಬೆರೆಯದೆ ಹರಿವು. ಸ್ಥಿರದಿಂದ ಬದಲಾದ ಈ ಒಲವೇ ಚರವು. ಕಳೆದು ಹೋಗುವ ಪರಿಯು ಗುರಿಯಲ್ಲವೇ. ಭಿನ್ನವಾಗದೆ ಬೆರೆತುಲವು ನಮ್ಮದಲ್ಲವೇ. ನಮ್ಮ ಕನ್ನಡ ಪದಗಳನ್ನ ಕೇಳ್ತಾ ಇದ್ರೆ ನಿಜವಾಗ್ಲೂ ಇಷ್ಟು ಅದ್ಭುತವಾಗಿರುವಂತಹ ಪದಗಳು ನಮ್ಮ ಕನ್ನಡದಲ್ಲಿ ಇದೆಯಾ ಅಂತ ಅನಿಸುತ್ತೆ. ಆ ಪದಗಳ ಅರ್ಥ ಅದನ್ನ ನಾವು ಎಷ್ಟು ಅರ್ಥೈಸ್ಕೊಂಡ್ರು ಇನ್ನೂ ಸಾಲು ಅಂತ ನನ್ನ ಭಾವನೆ. ಮುಂದಿನ ಕವಿಯನ್ನ ಕರೆಯೋಣ. ಶ್ರೀಮತಿ ಅಶ್ವಿನಿ ಸಂಜಯ್ ಸೂರ್ಯರವರು ಕವಿತೆ ತುಂಟು ಬಿದ್ದ ಜೋಪಡಿಯಿಂದ. ಎಲ್ಲರಿಗೂ ನಮಸ್ಕಾರ. ನಾನು ಅಶ್ವಿನಿ ಸಂಜಯ್ ಸೂರ್ಯ. ಸಮಸ್ತ ಹೆಣ್ಕುಲಕ್ಕೆ ವಿಶ್ವ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ಕವನದ ಶೀರ್ಷಿಕೆ ತೂತು ಬಿದ್ದ ಜೋಪಡಿಯಲ್ಲಿ ಚಿಗುರುತ್ತಿದ್ದ ಕನಸುಗಳ ಮೂಟೆ ಕಟ್ಟಿ ಇಟ್ಟಿದ್ದೆ ನಾನು. ಇಡೀ ಕೂಡಿಗೂ ಇಲ್ಲಿ ತಪ್ಪಾರವಿರುವಾಗ ಮೃಷ್ಟಾನ್ನದ ಕವಿಯ ಹೇಗೆ ಕವಿಯಲಿ? ಜೋಪಡಿ ಆಚೆಗಿನ ಕರಾಳ ಮನಸ್ಥಿತಿಗಳನ್ನು ಸಂದುಗಳಲ್ಲೇ ಇಣುಕಿದವಳು ನಾನು. ಅಲ್ಲಿ ಅನ್ನ ತಿನ್ನುತ್ತಿರಲಿಲ್ಲ, ಬದಲಾಗಿ ಹಸಿ ಮೈಗಳ ಮುಕ್ಕುತ್ತಿದ್ದರು. ಕನಸುಗಳಿಗೆ ಬೆಲೆ ಇರಲಿಲ್ಲ. ಕನಸು ತುಂಬಿದ ಸ್ತ್ರೀಧನವ ಹಾಸಿಗೆಯಲ್ಲಿ ಹೊಸಗುತ್ತಿದ್ದರು. ಬಿಕರಿಗಿಟ್ಟ ಮಾನವತ್ವಕ್ಕೆ ಸೆರಗೆಂಬ ಹೊದಿಕೆಯನ್ನು ಮುಚ್ಚಲಾಗಿತ್ತು. ಮುಖವಾಡ ಹೊತ್ತ ರಣಹದ್ದು ಬೀದಿ ನಾಯಿಗಳ ಹಾವಳಿ ಬೇರೆ. ಅವಳ ಚೀರಾಟಕ್ಕೆ ಹರಿದ ನೋಟುಗಳನ್ನು ಬೀದ ಎಲೆಗೆ ತುರುಗಿ ಬಾಯಿ ಮುಚ್ಚಿಸುವ ಅವನು ಕುಕ್ಕಿ ತಿನ್ನುವ ನೀಚ ವಂಶದ ಮಹಾನ್ ಹರಿಕಾರನೇ ಇರಬೇಕು. ಗೆದ್ದೆನೆಂಬ ಸಾರ್ಥಕತೆಯಿಂದ ಮೈ ಕೊಡವಿದ ಹುಂಬತನಕ್ಕೆ ಕಾಲು ಕಸವಾದ ಹೆಣ್ತನವ ಇವು ಗಣ್ಣಲ್ಲಿ ನೋಡುವ ವ್ಯವಧಾನವೂ ಇಲ್ಲ. ಅವಳು ಕೊನೆಯ ಬಾರಿಗೆ ಕಣ್ತೆರೆದು ಸಂಧಿಯಿಂದ ಇಣುಕುತ್ತಿರುವ ನನ್ನನ್ನು ಕಕ್ಕುಲತೆಯಿಂದ ಬಳಿ ಕರೆಯುತ್ತಾಳೆ. ಬಳಿ ಬಂದ ನನಗೆ ಕಣ್ಣು ಸನ್ನೆಯಲ್ಲಿ ಬಿಡುವಳು. ಇಲ್ಲಿಂದ ಮೈ ಕೊಡವಿ ಹೊರಡೆಂದು ತಬ್ಬಲಾಗುತ್ತೇನೆ. ಅವಳ ಅಸಹಾಯಕತೆಯ ನೋಡಿ ತಡೆದು ಬಿಕ್ಕುತ್ತಾಳವಳು ತನ್ನ ಅಮಾಯಕತೆಗೆ. ಓಡಿದ ಓಟಕ್ಕೆ ನೆಲವೂ ನಡುಗುತ್ತಿತ್ತು. ದಿಕ್ಕೆಟ್ಟ ಓಟವದು. ಬಂದದ್ದೆಲ್ಲೋ ಬಿದ್ದದ್ದೆಲ್ಲೋ ಒಂದೂ ನೆನಪಿಲ್ಲ. ಆದರೆ ಬದುಕು ಮಾತ್ರ ಗೆದ್ದಿತ್ತು. ಈಗ ಸಂದುಗಳಿಲ್ಲ. ವಿಶಾಲತೆಯ ಆಗರದಲ್ಲಿ ಹೂ ಕೋಣಿಸುವ ನಾನು ಹೂಗಳಷ್ಟೇ ಸುಗಂಧ ಭರಿತವಾಗಿದ್ದೇನೆ. ತೂತು ಇದ್ದ ಜೋಬಳಿಯನ್ನು
ತೂತು ಬಿದ್ದ ಜೋಪಡಿಯಿಂದ ಅವಳನ್ನು ಮೊದಲೇ ಹೊರತರಬೇಕಿತ್ತು ಎಂಬ ಮನೋಹರಿಯಲ್ಲಿ ಅವಳವೇ ಎಂಬವ ಕಣ್ತುಂಬಿಕೊಳ್ಳುತ್ತ. ಧನ್ಯವಾದಗಳು. ಹೆಣ್ಣಿನ ಹೆಣ್ಣಿನ ಸುಖ ದುಃಖಗಳು ಎಲ್ಲಿಂದ ಎಲ್ಲಿ ತನಕ ಕರ್ಕೊಂಡು ಹೋಗುತ್ತೆ ಅನ್ನೋದನ್ನ ನಮ್ಮ ಕವಿತೆಯ ಮೂಲಕ ನಾವು ವೀಕ್ಷಿಸಿದಂತ ಶ್ರೀಮತಿ ಅಶ್ವಿನಿ ಅವರಿಗೆ ಗುರುದೇವ ಧನ್ಯವಾದಗಳನ್ನು ಹೇಳ್ತಾ ಮುಂದಿನ ಕವಿಗಳನ್ನ ಬರಮಾಡಿಕೊಳ್ತಾ ಇದ್ದಾರೆ. ಶ್ರೀಯುತ ಶಿವಪ್ರಸಾದ್ ಆರಾಧ್ಯರವರು ಕವಿತೆ ಪೋಷಿತ ಕೂಗು. ಸಭೆಗೆ ನಮಸ್ಕಾರ. ನನ್ನ ಕವನದ ಶೀರ್ಷಿಕೆ ಶೋಷಿತರ ಕೂಗು. ನನ್ನ ಹೆಸರು ಶಿವಪ್ರಸಾದ್ ಆರಾಧ್ಯ. ಚೀರುತ್ತಿದೆ ಮನ ರೋಸಿ ತುಳಿತಗಳ ಕಾಣುತ್ತ ಭಾರವಾಗುತ್ತ ಮನ ದುಃಖದಿಂದ ಗಮನಿತರೆ ಸೇರುತ್ತಿದೆ ಮತ ಧರ್ಮ ರಾಜಕಾರಣದಲ್ಲಿ ಭೇದಗಳ ಸೃಷ್ಟಿಸುತ್ತ ಯಾವ ಕಾರಣವಿದಕ್ಕೆ ಮನುಜ ಮತವನ್ನು ಒಡೆದು ಸೇರುತ್ತಿದೆ ಮೌಢ್ಯಗಳು ಧರ್ಮದ ವೇಷದಿಂದ ಸಾರಥಿಗಳಿಗೆ ವೈಜ್ಞಾನಿಕತೆ ಎಂಬ ಧರ್ಮಾತೀತವಾಗಿ ಬೆಳೆದಂತೆ ವಿಜ್ಞಾನ ಏಕೀಪರಿಯ ಸ್ನಾನ ಕಳೆಯುತ್ತ ತೆರಿಗೆ ಹಣ ಹೋಲಾಗಿ ಮೇಳಗಳು ಒಳೆಯಿಸಿ ಪ್ರತಿಮೆಗಳ ಕೋಟಿಗಳ ಧೂಳೈಸಿ ಹಸುವಿನ ಲೋಕದಲ್ಲಿ ಅಳಿವಿನಡೆ ಯಾತ್ರಿಕತೆ ಮೌಢ್ಯತೆಗೆ ಭಾರತವು ನಳನಳಿಸಿ ಗೋಪುರಕ್ಕೆ ವಿಶ್ವಗುರುವ ಪ್ರತಿಮೆ ಕಳೆಯುವ ದೇಶಕ್ಕೆ ಪರಿಪೂಜೆ ವಿಗ್ರಹಕ್ಕೆ ರೈತನತೆ ತುಳಿತಗಳಿಗೆ ಸಾಲ ಚೂಲಗಳಲ್ಲಿ ನೀರಿಕೆಯ ತಂದೆಗಳು ಜಾಲಗಳು ಬಡವರದೆ ಕಂಗೆಳಿಸಿ ಸಾವುಗಳು ಕೋಲುಗಳ ಕೋಟೆಗಳು ಶಿಸ್ತಿನಲ್ಲಿ ಶಿಸ್ತಾಗಿ ಗರಿಗುರಿಯ ರಾಜಕೀಯ ಆಲದವರ ಅಪ್ಪನದು ಧರ್ಮದ ಬೇಗುಗಳು ಶಾಲೆಗಳೊಳಗೆ ತೋರಿ ತಿರುಗುಗಳು ಹಾವುಗಳು ಕಾಲಗಳೆಲ್ಲರೂ ರಾಕ್ಷಸರಾಗಿ ರಾಜಕಾರಣಿಗಳಲ್ಲಿ ಶಾಲೆ ಹಾಡು. ಧನ್ಯವಾದಗಳು ಸರ್. ಶೋಷಿತನ ಕೂಗನ್ನ ಅರ್ಥಪೂರ್ಣವಾಗಿ ಪದಗುಚ್ಛಗಳಲ್ಲಿ ಹಿಡಿದಿಟ್ಟು ನಮ್ಮೆಲ್ಲರ ಮುಂದೆ ಅರ್ಥಪೂರ್ಣವಾಗಿ ವಾಚನ ಮಾಡಿದಂತ ಶ್ರೀಯುತರಿಗೆ ತುಂಬುವುದಿಲ್ಲ ಧನ್ಯವಾದಗಳು. ಈಗ ನಿಮ್ಮೆಲ್ಲರ ಮುಂದೆ ಶ್ರೀಯುತ ಎಸ್ ಪಾಟೀಲ್ ರವರು ಕವಿತೆ ನನ್ನ ಉತ್ತರ. ನಮಸ್ಕಾರ, ನನ್ನ ಹೆಸರು ಸೋಮಣ್ಯ ಪಾಟೀಲ್ ಅಂತ. ನನ್ನ ಕವನದ ಶೀರ್ಷಿಕೆ ನನ್ನ ಉತ್ತರ. ಮಮತೆ ಕರುಣೆ ಎಂದರೇನು ಎಂದು ಕೇಳಿದರು ನನಗೆ, ಮಮತೆ ಕರುಣೆ ಎಂದರೇನು ಎಂದು ಕೇಳಿದರು ನನಗೆ, ನಾನು ಅಡುಗೆ ಮನೆಯಲ್ಲಿರುವ ನನ್ನ ಅವ್ವನನ್ನು ತೋರಿಸಿದೆ, ನಾನು ಅಡುಗೆ ಮನೆಯಲ್ಲಿರುವ ನನ್ನ ಅವ್ವನನ್ನು ತೋರಿಸಿದೆ. ಜವಾಬ್ದಾರಿ ಎಂದರೆ ಏನು ಎಂದು ಕೇಳಿದರು ನನಗೆ, ನಾನು ಮುಂಜಾನೆ ಗಡಿಬಿಡಿಯಲ್ಲಿ ಕೆಲಸಕ್ಕೆ ಹೊರಟ ನನ್ನ ಅಪ್ಪನನ್ನು ತೋರಿಸಿದೆ, ಮುಂಜಾನೆ ಗಡಿಬಿಡಿಯಲ್ಲಿ ಕೆಲಸಕ್ಕೆ ಹೊರಟ ನನ್ನ ಅಪ್ಪನನ್ನು ತೋರಿಸಿದೆ. ಅರಿವು ಎಂದರೇನು ಎಂದು ಕೇಳಿದರು ನನಗೆ, ನಾನು ಶಾಲೆಯಲ್ಲಿ ಪಾಠ ಮಾಡುವ ಗುರುವನ್ನು ತೋರಿಸಿದೆ, ಜ್ಞಾನದ ಹಾದಿಯಲ್ಲಿ ನಡೆಸುವವರು ಅವರೇ ಅಲ್ಲವೇ. ಪ್ರೀತಿ ಎಂದರೇನು ಎಂದು ಕೇಳಿದರು ನನಗೆ, ಪ್ರೀತಿ ಎಂದರೇನು ಎಂದು ಕೇಳಿದರು ನನಗೆ, ನಾನು ಅವಳತ್ತ ತೋರಿಸಿದೆ, ನಾಚು ಕೆಂಪಾಗುವ ಕೆನ್ನೆಯ ರಂಗು ಹೇಳಿತು, ನಾಚು ಕೆಂಪಾಗುವ ಕೆನ್ನೆಯ ರಂಗೇ ಹೇಳಿತು ಆ ಪ್ರೀತಿಯ ಗುರುತನ್ನು. ಶ್ರಮ ಎಂದರೇನು ಎಂದು ಕೇಳಿದರು ನನಗೆ, ಶ್ರಮ ಎಂದರೇನು ಎಂದು ಕೇಳಿದರು ನನಗೆ, ನಾನು ಬೆವರ ಹರಿಸಿ ಹೊಲದಲ್ಲಿ ಉಳುವ ರೈತನಂತ ತೋರಿಸಿದೆ, ನಾನು ಬೆವರ ಹರಿಸಿ ಹೊಲದಲ್ಲಿ ಉಳುವ ರೈತನಂತ ತೋರಿಸಿದೆ. ಕರ್ತವ್ಯ ದೇಶಭಕ್ತಿ ಎಂದರೆ ಏನು ಎಂದು ಕೇಳಿದರು ನನಗೆ, ಕರ್ತವ್ಯ ದೇಶಭಕ್ತಿ ಎಂದರೆ ಏನು ಎಂದು ಕೇಳಿದರು ನನಗೆ, ನಾನು ಗಡಿಯನ್ನು ಕಾಯುವ ಸೈನಿಕನಂತ ತೋರಿಸಿದೆ, ನಾನು ಗಡಿಯನ್ನು ಕಾಯುವ ಸೈನಿಕನಂತ ತೋರಿಸಿದೆ. ಮತ್ತೆ ನಿನ್ನಂತ ನೀನು ಯಾವುದಕ್ಕೆ ತೋರಿಸುವೆ ಎಂದರು, ಮತ್ತೆ ನಿನ್ನಂತ ನೀನು ಯಾವುದಕ್ಕೆ ತೋರಿಸುವೆ ಎಂದರು. ನಾನು ಮನುಷ್ಯತ್ವ ತುಂಬಿಕೊಂಡು ಮನುಷ್ಯನಾದಾಗ, ಆ ಮಮತೆ ಪ್ರೀತಿ ಜವಾಬ್ದಾರಿಗಳನ್ನು ಉಳಿಸಿಕೊಂಡಾಗ, ನಾನು ಮನುಷ್ಯತ್ವ ತುಂಬಿಕೊಂಡು ಮನುಷ್ಯನಾದಾಗ, ಆ ಮಮತೆ ಪ್ರೀತಿ ಜವಾಬ್ದಾರಿಗಳನ್ನು ಉಳಿಸಿಕೊಂಡಾಗ ಎಂದೆ. ತುಂಬಾ ಅದ್ಭುತವಾದಂತಹ ಉತ್ತರ. ನಿಮ್ಮ ಉತ್ತರ, ಈ ಉತ್ತರ ನಾವೆಲ್ಲರಿಗೂ ಅರ್ಥ ಆಗ್ಬಿಟ್ರೆ
ಬಹುಶಃ ನಮ್ಮ ಸಮಾಜ ಇನ್ನೂ ಉನ್ನತ ಮಟ್ಟಕ್ಕೆ ಏರುತ್ತೆ, ರಾಮರಾಜ್ಯ ಆಗೋದ್ರಲ್ಲಿ ಸಂಶಯನೇ ಇಲ್ಲ. ಈ ಉತ್ತರವನ್ನ ಖಂಡಿತವಾಗಿ ನಾವು ಎಲ್ಲರೂ ಅರ್ಥ ಮಾಡ್ಕೊಳ್ಳೋಣ, ಹಾಗೆ ಆ ಉತ್ತರವನ್ನ ಎಲ್ಲರಿಗೂ ಪಸರಿಸೋಣ. ಇದೊಂದು ನಿಜವಾಗ್ಲೂ ನನ್ಗೆ ಬಹಳ ಖುಷಿ ಆಗ್ತದೆ. ಇದೊಂದು ಅದ್ಭುತವಾಗಿರುವಂತ ವೇದಿಕೆ, ಅದ್ಭುತವಾಗಿರುವಂತ ವೇದಿಕೆ. ನಮ್ಗೆ ಕಾಲಾವಕಾಶವನ್ನ ಕೊಟ್ಟು ನಮ್ಮ ಎಲ್ಲ ಕವಿಗಳು ಕುರಿತು ವಿವೇಚನೆಯಿಂದ ಸ್ಪೆಷಲ್ ಪದಗಳ ಅದ್ಭುತವಾದ ಪದಗಳನ್ನು ಹಿಡಿದು ಅದನ್ನ ಸುಂದರವಾಗಿರುವಂತಹ ಲೈನ್ಗಳನ್ನ ಮಾಡಿ ಅದಕ್ಕೆ ಒಂದು ರೂಪ ಕೊಟ್ಟು ಕವಿತೆಯಾಗಿ ಇಲ್ಲಿ ಭಾಷಣ ಮಾಡ್ತಾ ಇರೋದು ಬಹಳ ಅದ್ಭುತವಾಗಿದೆ. ಇದನ್ನ ನಾವು ನಿಜವಾಗ್ಲೂ ಅರ್ಥೈಸ್ಕೊಂಡ್ರೆ, ನಾಳಲ್ಲಿ ಅಳವಡಿಸ್ಕೊಂಡ್ರೆ ಖಂಡಿತವಾಗಿ ನಾವು ಶ್ರೇಷ್ಠ ಬದುಕನ್ನ ಬದುಕಬಹುದು ಅಂತ ಹೇಳ್ತಾ ಮುಂದಿನ ಕವಿಗಳನ್ನ ಬರಮಾಡ್ಕೊಳ್ತಾ ಇದ್ದೇನೆ. ಮುಂದಿನ ಕವಿಗಳು ಶ್ರೀಯುತ ಶಿವಕೀರ್ತಿ ದೊಡ್ಡ ಗೊಲ್ಲರಹಟ್ಟಿ. ಅವರ ಕವಿತೆಯ ಹೆಸರು ಕಪ್ಪು. ಬನ್ನಿ. ಎಲ್ಲರಿಗೂ ನಮಸ್ಕಾರ, ಬೆಳಗಿನ ಶುಭೋದಯ. ನನ್ನ ಹೆಸರು ಶಿವಕೀರ್ತಿ. ನನ್ನ ವಚನದ ಶೀರ್ಷಿಕೆ ಕಪ್ಪು. ಕಪ್ಪು ಎಂಬುದು ಕಳಂಕವೆಂದೇಕೆ ಜರೆಯುವಿ, ಕಪ್ಪು ಇಲ್ಲದೆ ಜಗವುಂಟೆ. ಕಪ್ಪು ಎಂಬುದು ಕಳಂಕವೆಂದೇಕೆ ಜರೆಯುವಿ, ಕಪ್ಪು ಇಲ್ಲದೆ ಜಗವುಂಟೆ. ಬಾನ ಚುಕ್ಕಿ ತಾರೆಗೆ ಚಂದ್ರನ ಒಳಪಿಗೆ ರಾತ್ರಿಯೇ ಕಾರಣ. ಬಾನ ಚುಕ್ಕಿ ತಾರೆಗೆ ಚಂದ್ರನ ಒಳಪಿಗೆ ರಾತ್ರಿಯೇ ಕಾರಣ. ಎನ್ನ ಕಣ್ಣ ಕಾಡಿಗೆ ಅಂದ ವೆಚ್ಚಿಸುವ ಚುಕ್ಕಿಗೆ ಕಪ್ಪು ತಾನೇ ಕಾರಣ. ಎನ್ನ ಕಣ್ಣ ಕಾಡಿಗೆ ಅಂದ ವೆಚ್ಚಿಸುವ ಚುಕ್ಕಿಗೆ ಕಪ್ಪು ತಾನೇ ಕಾರಣ. ಕಪ್ಪು ಎಂಬುದು ಕಳಂಕವೆಂದೇಕೆ ಜರೆಯುವಿರಿ, ಕಪ್ಪು ಇಲ್ಲದೆ ಜಗವುಂಟೆ. ಕಗ್ಗತ್ತಲೆಯಿಂದಲ್ಲವೇ ಬೆಳಕಿಗೆ ಅಗ್ರಸ್ಥಾನ, ಕಗ್ಗತ್ತಲೆಯಿಂದಲ್ಲವೇ ಬೆಳಕಿಗೆ ಅಗ್ರಸ್ಥಾನ. ಕಪ್ಪು ಕಲ್ಲು ಶಿಲೆಯಾಟದಿಂದಲ್ಲವೇ ದೇವರು ಚೆನ್ನ, ಕಪ್ಪು ಕಲ್ಲು ಶಿಲೆಯಾಟದಿಂದಲ್ಲವೇ ದೇವರು ಚೆನ್ನ. ಕಪ್ಪು ಎಂಬುದು ಕಳಂಕವೆಂದೇಕೆ ಜರೆಯುವಿರಿ, ಕಪ್ಪು ಇಲ್ಲದೆ ಜಗವುಂಟೆ. ಕಾವ್ಯ ಬಂಗಾರವೆಂದೇಕೆ ಕಡೆಗಣಿಸುವಿರಿ, ಕಾವ್ಯ ಬಂಗಾರವೆಂದೇಕೆ ಕಡೆಗಣಿಸುವಿರಿ. ಬಣ್ಣದ ನೆಪದಲ್ಲಿ ಕೇಳನ್ನೇಕೆ ಗುರುತಿಸುವಿರಿ, ಬಣ್ಣದ ನೆಪದಲ್ಲಿ ಕೇಳನ್ನೇಕೆ ಗುರುತಿಸುವಿರಿ. ಕಪ್ಪು ಎಂಬುದು ಕಳಂಕವೆಂದೇಕೆ ಜರೆಯುವಿರಿ, ಕಪ್ಪು ಇಲ್ಲದೆ ಜಗವುಂಟೆ. ಕಪ್ಪು ಕಸ್ತೂರಿಯಾಗಲಿಲ್ಲವೇ, ಕಪ್ಪು ಕಸ್ತೂರಿಯಾಗಲಿಲ್ಲವೇ. ನವನೀತ ಚೋರ ಕೃಷ್ಣ ಕಪ್ಪಲ್ಲವೇ, ನವನೀತ ಚೋರ ಕೃಷ್ಣ ಕಪ್ಪಲ್ಲವೇ. ಕಪ್ಪು ಎಂಬುದು ಕಳಂಕವೆಂದೇಕೆ ಜರೆಯುವಿರಿ, ಕಪ್ಪು ಇಲ್ಲದೆ ಜಗವುಂಟೆ. ಕಾರ್ಮೋಡಗಳಿಂದಲ್ಲವೇ ಇಲೆಗೆ ಮಳೆ, ಕಾರ್ಮೋಡಗಳಿಂದಲ್ಲವೇ ಇಲೆಗೆ ಮಳೆ. ಕಪ್ಪಿದ್ದರೂ ಸಿಹಿ ಇಲ್ಲವೇ ನೇರಳೆ, ಕಪ್ಪಿದ್ದರೂ ಸಿಹಿ ಇಲ್ಲವೇ ನೇರಳೆ. ಕಪ್ಪು ಎಂಬುದು ಕಳಂಕವೆಂದೇಕೆ ಜರೆಯುವಿರಿ, ಕಪ್ಪು ಇಲ್ಲದೆ ಜಗವುಂಟೆ. ಅವಕಾಶಕ್ಕಾಗಿ ಧನ್ಯವಾದಗಳು. ಧನ್ಯವಾದಗಳು ಶಿವಕೀರ್ತಿ. ಇದೇ ಅದ್ಭುತ ನೋಡಿ, ಒಂದು ಬಣ್ಣದ ಹೆಸರನ್ನ ಇಟ್ಕೊಂಡು ಒಂದು ಬಣ್ಣಕ್ಕೆ ಅದ್ಭುತವಾಗಿ ಕವಿತೆಯನ್ನ ರಚನೆ ಮಾಡಿರುವಂತಹ ಯಂಗ್ ಅಂಡ್ ಎನರ್ಜೆಟಿಕ್ ನಮ್ಮ ಶಿವಕೀರ್ತಿ ಅವರಿಗೆ ತುಂಬುವುದಿಲ್ಲ ಧನ್ಯವಾದಗಳನ್ನ ಹೇಳ್ತಾ, ಈಗ ಮುಂದಿನ ಕವಿಗಳನ್ನ ಬರಮಾಡಿಕೊಳ್ತಾ ಇದ್ದಾರೆ. ಶ್ರೀಯುತ ಗಂಗಾಧರ್ ಬನ್ನಿಹಟ್ಟಿಯವರು. ಕವಿತೆ ಸ್ವಾಗತ. ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಸಂದರ್ಭದಲ್ಲಿ ವಿಶ್ವದ ಎಲ್ಲ ಮಹಿಳೆಯರಿಗೆ ಮತ್ತು 21ನೇ ವರ್ಷದ ವಾರ್ಷಿಕೋತ್ಸವವನ್ನು ಆಚರಿಸಿಕೊಳ್ಳುತ್ತಿರುವಂತಹ ಬೆಂಕಿಯ ಬಗೆಗೆ ಅನಂತ ಶುಭಾಶಯಗಳನ್ನ ಹೇಳುತ್ತಾ, ನಾನು ಗಂಗಾಧರ ಬನ್ನಿಹಟ್ಟಿ ಶಿವಮೊಗ್ಗದ ನೆಲದಿಂದ ಬಂದಿದ್ದೇನೆ. ನಾನು ಕವಿತೆಯಾಗಿದ್ದರೆ ನನ್ನ ಸ್ವಗತ ಹೀಗಿರುತ್ತಿತ್ತು. ನನ್ನ ಕವನದ ಶೀರ್ಷಿಕೆ ಸ್ವಗತ. ಕವಿತೆ ನಾನು ಭಾವನೆಗಳ ಹುಟ್ಟಿ ಹೊತ್ತು ಹೋಗಿದ್ದೆ, ಜೊತೆಗೆ ಸತ್ಯಗಳ ಹುಟ್ಟಿ. ನನಗೇನೂ ತಿಳಿಯದು ಸ್ಪರ್ಧೆಗಿಡ್ಡೆಗಳು, ಆದರೂ ನಾನು ಮುಂದೆ ಹೋಗಿ ನಿಂತಿದ್ದೆ. ನಾನು ಒಂದು ಹಾಡಾಡಲು. ಕವಿತೆ ನಾನು ಭಾವನೆಗಳ ಹುಟ್ಟಿ ಹೊತ್ತು ಹೋಗಿದ್ದೆ, ಜೊತೆಗೆ ಸತ್ಯಗಳ ಹುಟ್ಟಿ. ಕವಿತೆ ನಾನು ಅಭಿವ್ಯಕ್ತಿಯ ಸ್ವರೂಪ, ಮನದ ಪದಗಳನ್ನೆಲ್ಲ ಸಲ್ಲಾಪ. ಮನಸಾದ ಸತ್ಯಗಳನ್ನ ಹೊತ್ತು ಹೋಗಿದ್ದೆ, ಮನಸಾದ ಸತ್ಯಗಳನ್ನೇ ಹೋಗಿದ್ದೆ.
ತೀರ್ಪುಗಾರರ ಎದೆಗೆ ಚುಚ್ಚಿಬಿಟ್ಟೇನೇನೋ ಅಲ್ಲಿನ ಸೋತರಷ್ಟೇ ಸಾಯಲಿಲ್ಲ. ಸೋಲಿಗಿರುವ ತಾಕತ್ತು ಗೆಲುವಿಗಿಲ್ಲ. ಸೋಲು ಸಾವಲ್ಲ, ಅನುಭವದ ಸಾರ. ಸೋಲು ಸಾವಲ್ಲ, ಅನುಭವದ ಸಾರ. ಕವಿತೆ ನಾನು ಭಾವನೆಗಳ ಬುಟ್ಟಿ ಹೊತ್ತು ಹೋಗಿದ್ದೆ, ಜೊತೆಗೆ ಸತ್ಯಗಳ ಬುಟ್ಟಿ. ಕವಿತೆ ನಾನು ಕನಸುಗಳ ಚಾದರ ಬಿದ್ದು ಸಾಗುವೆನು ನಾ ನಿರಂತರ. ಕವಿ ಮನಸ್ಸನ್ನು ನಿಸರ್ಗ ಸೊಗಸನ್ನು ಮೇಳೈಸಿಕೊಂಡು ನಿಲ್ಲುವೆನು. ಯಾರನ್ನು ಮೆಚ್ಚಿಸುವ ಹಂಗಿರದು ನನಗೆ, ಪದಗುಗಳ ಗುಂಗಿರದು ನನಗೆ. ಕವಿತೆ ನಾನು ಭಾವನೆಗಳ ಬುಟ್ಟಿ ಹೊತ್ತು ಹೋಗಿದ್ದೆ, ಜೊತೆಗೆ ಸತ್ಯಗಳ ಬುಟ್ಟಿ. ಹೃದಯಗಳ ತುಳಿತಕ್ಕೆ, ಸಮಾಜದ ತುಳಿತಕ್ಕೆ ಹುಟ್ಟಿ ಬಂದ ಕವಿತೆ ನಾನು. ಹೃದಯಗಳ ತುಳಿತಕ್ಕೆ, ಸಮಾಜದ ತುಳಿತಕ್ಕೆ ಹುಟ್ಟಿ ಬಂದ ಕವಿತೆ ನಾನು. ನನಗೇಗೆ ಸ್ಪರ್ಧೆ ಇನ್ನು? ಅಳಲನ್ನು ಬಿತ್ತರಿಸಿ, ಆಸೆಗಳನ್ನು ಎತ್ತರಿಸಿ, ಎದೆಯ ಅಕ್ಷರಗಳನ್ನ ಹೊರಗ ಹಾಕ ಬಂದಂತಹ ಕವಿತೆ ನಾನು. ಭಾವನೆಗಳ ಬುಟ್ಟಿ ಹೊತ್ತು ಹೋಗಿದ್ದೆ, ಜೊತೆಗೆ ಸತ್ಯಗಳ ಬುಟ್ಟಿ. ಕವಿತೆ ನಾನು ಕವಿ ಹೃದಯದ ಕನ್ನಡಿ. ಕವಿತೆ ನಾನು ಕವಿ ಹೃದಯದ ಕನ್ನಡಿ. ಇದ್ದಂತೆ ಇರಬಲ್ಲೆ ಆದರೆ ಉಪಮೆಗಳನ್ನೆಚ್ಚಿ ಅತಿರೇಕವಾಗಲಾರೆ. ಹೊತ್ತು ಸಾಗಬಲ್ಲೆ ಬಹುದೂರ ಸತ್ಯಗಳ ಬುಟ್ಟಿ. ಹೊತ್ತು ಸಾಗಬಲ್ಲೆ ಬಹುದೂರ ಸತ್ಯಗಳ ಬುಟ್ಟಿ. ಕವಿಯದೆಯ ಭಾವನೆಗಳ ಗಟ್ಟಿಯಾದ ಕವಿತೆ ನಾನು. ಕವಿತೆ ನಾನು ಭಾವನೆಗಳ ಬುಟ್ಟಿ ಹೊತ್ತು ಹೋಗಿದ್ದೆ, ಜೊತೆಗೆ ಸತ್ಯಗಳ ಬುಟ್ಟಿ. ಅವಕಾಶಕ್ಕಾಗಿ ಅನಂತದಲ್ಲಿ ಕವಿತೆ ಭಾವನೆಗಳ ಬುಟ್ಟಿ, ಸತ್ಯಗಳ ಬುಟ್ಟಿ. ಹಾಗೆ ಅದರ ಅದ್ಭುತವಾದಂತಹ ಪರಿಕಲ್ಪನೆಯನ್ನ ನಮ್ಮೆಲ್ಲರ ಮುಂದೆ ಇದ್ದಂತಹ ಶ್ರೀಯುತರಿಗೆ ಧನ್ಯವಾದಗಳನ್ನ ಹೇಳ್ತಾ, ಈಗ ನಾವೆಲ್ಲರ ಮುಂದೆ ಬರಮಾಡಿಕೊಂಡರೆ ಶ್ರೀಯುತ ಕಾವ್ಯ ಪ್ರಸಾದ್ ರವರು ಕವಿತೆ ಶೃಂಗಾರ ಕಾವ್ಯದ ಅಪ್ಪಟ ಬಂಗಾರ. ಮತ್ತೊಮ್ಮೆ ನಾನು ಮಹಿಳಾ ದಿನಾಚರಣೆ ಸಲುವಾಗಿ ನಿಮಗೆಲ್ಲ ಸ್ವಾಗತ ಹೇಳುತ್ತಾ, ನನ್ನ ಹೆಸರು ಕಾವ್ಯ ಪ್ರಸಾದ್. ನಾನು ಚಿಕ್ಕಬಳ್ಳಾಪುರ ಜಿಲ್ಲೆಯಿಂದ ಬಂದಿದ್ದೇನೆ. ನನ್ನ ಕವನದ ಶೀರ್ಷಿಕೆ ಶೃಂಗಾರ ಕಾವ್ಯದ ಅಪ್ಪಟ ಬಂಗಾರ. ಶೃಂಗಾರ ಕಾವ್ಯದ ಅಪ್ಪಟ ಬಂಗಾರವಾದೆ ನೀನು, ಆ ಶೃಂಗಾರವನ್ನು ಆರಾಧಿಸುವ ರಸಿಕನ. ನಿನ್ನ ಪ್ರೀತಿ ಸ್ನೇಹ ನನಗೆ ಶೃಂಗಾರಕ್ಕಿಂತ ಮಿಗಿಲು. ಈ ನನ್ನ ಜೀವ ನಿನಗಾಗಿ ಮುಡಿಪಾಗಿಟ್ಟಿರಲು. ನಿನ್ನ ನಗು ಪೌರ್ಣಿಮೆಯ ಚಂದಿರನನ್ನೇ ನಾಚಿಸುವಂತಿದೆ. ಹರಳಿದ ಕಮಲದಂತೆ ನಿನ್ನ ನಯನಗಳು ಮಿನುಗುತ್ತಿವೆ. ಆ ಮುದ್ದಾದ ಮೊಗವು ನನ್ನನ್ನು ಆಕರ್ಷಿಸುವಂತಿದೆ. ಸುಂದರ ಕೋಮಲವಾದ ನಕ್ಷತ್ರ ತಾರೆಯ ಹೊಳಪಿನಂತಿದೆ. ನಾಸಿಕದ ನತ್ತು ಮಿಂಚಂತೆ ಪ್ರಕಾಶವಾಗಿ ಕಾಣುತ್ತಿದೆ. ಮೃದುವಾದ ಕಿನ್ನಿಯ ಗಲ್ಲವು ನಾಚಿ ನೀರಾಗಿದೆ. ನೀನಿಟ್ಟ ಸಿಂಧೂರ ರಾತ್ರಿಯ ಚಂದಿರನ ಕರೆಯುತ್ತಿದೆ. ನಿನ್ನ ಹಂದವನ್ನು ಕಂಡು ಪ್ರಕೃತಿಯೇ ಮೌನವಾಗಿದೆ. ನಿನ್ನ ಕಾಲು ಗೆಜ್ಜೆ ನಾದದಲ್ಲಿ ಸಾಹಿತ್ಯದ ಗುಡುಗು. ಮಾತಿಲ್ಲದೆ ಮೌನದಲ್ಲೇ ಕುಳಿತು ಸಾಹಿತ್ಯವ ಬೆಳಗು. ನೀನುಟ್ಟ ಸೀರೆ ಸಂಸ್ಕೃತಿಯ ಸಂಸ್ಕಾರದ ಬೆಳಗು. ಹಂದದ ಸಿಂಗಾರಕ್ಕೆ ಇವಳು ಸ್ಫೂರ್ತಿಯ ಸೊಬಗು. ಧನ್ಯವಾದಗಳು. ಹೆಣ್ಣಿನ ಸೌಂದರ್ಯಕ್ಕೆ ಸರಿಸಾಟಿನೇ ಇಲ್ಲ. ಅದಕ್ಕೆ ಎಲ್ಲ ಮುಂಚೆಯಿಂದಲೂ ಎಲ್ಲ ಕವಿಗಳು ಪ್ರಕೃತಿಯನ್ನ, ನದಿಗಳನ್ನ, ಸೌಂದರ್ಯವನ್ನ, ಜಗತ್ತಿನ ಸೌಂದರ್ಯವನ್ನ ಹೆಣ್ಣಿನ ಸೌಂದರ್ಯಕ್ಕೆ ಹೋಲಿಸಿದ್ದಾರೆ. ಆ ಶೃಂಗಾರ ಪಡೆದವರೇ ತಂದಿರುವಂತ ಹೇಳ್ತಾ, ಸ್ಥಳೀಯ ಸುದ್ದಿ ನಿಖರ ಮಾಹಿತಿಗಳಿಗಾಗಿ BBTV ಕನ್ನಡ ಚಾನೆಲ್ ಅನ್ನು ಕೂಡಲೇ ಸಬ್ಸ್ಕ್ರೈಬ್ ಆಗಿ. ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.